ನಮಸ್ಕಾರ. KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಞಂಗಾಡ್ನಲ್ಲಿ ವಿಶ್ವಾಸ ಸಂರಕ್ಷಣಾ ಯಾತ್ರೆ ಪ್ರಾರಂಭ. ವಿಡಿ ಸತೀಶನ್ ಅವರಿಂದ ಉದ್ಘಾಟನೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಪಕ್ಷದೊಳಗೆ ಯಾವುದೇ ಗುಂಪು ಇಲ್ಲ. ಕೆ ಮುರಳೀಧರನ್ ಹೇಳಿಕೆ. ಕದ್ದ ಮೊಬೈಲ್ ಫೋನ್ ಮಾರಾಟ ಮಾಡಿದ ಪ್ರಕರಣ, ಆರೋಪಿ ಚಟಂಚಾಲ್ ನಿವಾಸಿ ಪೊಲೀಸರ ವಶಕ್ಕೆ. ಮಂಜೇಶ್ವರ ಉಪಜಿಲ್ಲಾ ಶಾಸ್ತ್ರಮೇಳ ಉದ್ಘಾಟನಾ ಸಮಾರಂಭ. ಶಾಸಕ ಎಕೆ ಮಶ್ರಫ್ ಅವರಿಂದ ಉದ್ಘಾಟನೆ. ಕೆಎಸ್ಎಚ್ಜಿಒಎ 9ನೇ ಜಿಲ್ಲಾ ಸಮ್ಮೇಳನದ ಅಂಗವಾಗಿ ಮೆರವಣಿಗೆ. ಟಿವಿ ಬಾಲನ್ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಕೆಪಿಸಿಸಿ ನೇತೃತ್ವದಲ್ಲಿ ಮಾಜಿ ಕೆಪಿಸಿಸಿ ಅಧ್ಯಕ್ಷ ಕೆ ಮುರಳೀಧರನ್ ನಡೆಸುವ ವಿಶ್ವಾಸ ಸಂರಕ್ಷಣಾ ಯಾತ್ರೆ ಕಾಞಂಗಾಡ್ನಲ್ಲಿ ಪ್ರಾರಂಭವಾಯಿತು. ವಿರೋಧ ಪಕ್ಷ ನಾಯಕ ವಿಡಿ ಸತೀಶನ್ ಯಾತ್ರೆಯನ್ನು ಉದ್ಘಾಟಿಸಿದರು. ಕೆಪಿಸಿಸಿ ನೇತೃತ್ವದಲ್ಲಿ ಮಾಜಿ ಕೆಪಿಸಿಸಿ ಅಧ್ಯಕ್ಷ ಕೆ ಮುರಳೀಧರನ್ ನಡೆಸುವ ವಿಶ್ವಾಸ ಸಂರಕ್ಷಣಾ ಯಾತ್ರೆ ಕಾಞಂಗಾಡ್ನಲ್ಲಿ ಪ್ರಾರಂಭವಾಯಿತು. ಕಾಞಂಗಾಡ್ ಹೆರಿಟೇಜ್ ಸ್ಕ್ವೇರ್ನಲ್ಲಿ ನಡೆದ ಯಾತ್ರೆಯನ್ನು ವಿರೋಧ ಪಕ್ಷ ನಾಯಕ ವಿಡಿ ಸತೀಶನ್ ಉದ್ಘಾಟಿಸಿದರು. ಜಾಥಾ ಕ್ಯಾಪ್ಟನ್ ಕೆ ಮುರಳೀಧರನ್ ಅವರಿಗೆ ಧ್ವಜ ಹಸ್ತಾಂತರಿಸುವ ಮೂಲಕ ಮೆರವಣಿಗೆಯನ್ನು ಉದ್ಘಾಟಿಸಲಾಯಿತು. ಶಬರಿಮಲೆಯಲ್ಲಿ ಚಿನ್ನ ಕಳವುಗೈದ ಆರೋಪಿಗಳಿಗೆ ರಕ್ಷಣೆ ನೀಡುತ್ತಿರುವ ಸಚಿವರು ಹಾಗೂ ದೇವಸ್ವ ಮಂಡಳಿಯನ್ನು ವಜಾಗೊಳಿಸಬೇಕೆಂದು ಯಾತ್ರೆಯಲ್ಲಿ ಒತ್ತಾಯಿಸಲಾಯಿತು. തീരുമാനപ്രകാരം കേരളത്തിൽ 4 വിശ്വാസ സംരക്ഷണ ജാഥകൾക്ക് തുടക്കം കുറിക്കുകയാണ്. അതിൽ ആദ്യത്തെ ജാഥയാണ് ബഹുമാനായ ശ്രീ കെ മുരളീധരൻ നയിക്കുന്ന ഇന്ന് കാഞ്ഞങ്ങാടിൽ നിന്ന് ആരംഭിക്കുന്ന ഈ ജാഥ. മറ്റൊന്ന് UDFിൻ്റെ കൺവീനർ ശ്രീ അടൂർ പ്രകാശ് നയിക്കുന്ന തിരുവനന്തപുരത്ത് നിന്ന് തുടങ്ങുന്ന ജാഥയാണ്. മൂന്നാമത്തെ ജാഥ കോൺഗ്രസ് വർക്കിംഗ് കമ്മിറ്റി അംഗമായ ശ്രീ കൊടിക്കുന്നിൽ സുരേഷ് പാലക്കാട് നിന്നും തുടങ്ങുന്ന ജാഥയാണ്. നാലാമത്തേത് മൂവാറ്റുപുഴയിൽ നിന്നും പ്രിയങ്കരായ ശ്രീ ബെന്നി ബഹനാൻ നടത്തുന്ന ജാഥയാണ്. 17-ാം തീയതി കോൺഗ്രസ് നേതൃത്വത്തിലുള്ള ഈ 4 ജാഥകളും ചെങ്ങന്നൂരിൽ സമാപിച്ചു കഴിഞ്ഞ് പിറ്റേ ദിവസം 18-ാം തീയതി UDFിൻ്റെ നേതൃത്വത്തിൽ കാരക്കാട് നിന്ന് അയ്യപ്പൻ്റെ ജന്മസ്ഥലമായ പന്തളത്തേക്ക് ഒരു വലിയ പദയാത്ര കൂടി സംഘടിപ്പിച്ചിരിക്കുകയാണ്. പന്തളത്ത് ചേരുന്ന വിശ്വാസ മഹാസംഗമം ഈ പരിപാടി 18-ാം തീയതി വരെ നീണ്ടു നിൽക്കുന്ന ആദ്യഘട്ട പരിപാടിയാണ് പ്രഖ്യാപിച്ചത്. ಶಬರಿಮಲೆ ಚಿನ್ನ ಕಳ್ಳತನ ಪ್ರಕರಣದಲ್ಲಿ ಹೈಕೋರ್ಟ್ ಮೇಲ್ನೋಟದಲ್ಲಿ ಸಿಬಿಐ ತನಿಖೆ ನಡೆಸಬೇಕೆಂದು ಮುರಳೀಧರನ್ ಹೇಳಿದರು. ಜಾಥಾ ಉಪನಾಯಕ ಶಾಸಕ ಟಿ ಸಿದ್ದಿಕ್, ಸಂಸದ ರಾಜಮೋಹನ್ ಉನ್ನಿತಾನ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ PM ನಿಯಾಸ್, ಸೋನಿ ಸೆಬಾಸ್ಟಿಯನ್ ಮೊದಲಾದವರು ಉಪಸ್ಥಿತರಿದ್ದರು. ಮೆರವಣಿಗೆಯ ಮೊದಲ ಸ್ವಾಗತ ಸಮಾರಂಭವನ್ನು ಸಂಜೆ ಕಣ್ಣೂರಿನಲ್ಲಿ ಸಂಸದ ಕೆ ಸುಧಾಕರನ್ ಉದ್ಘಾಟಿಸಲಿದ್ದಾರೆ. ಇರಿಟ್ಟಿಯಲ್ಲಿ ನಡೆಯಲಿರುವ ಸ್ವಾಗತ ಸಮಾರಂಭವನ್ನು ಕೆಪಿಸಿಸಿ ಅಧ್ಯಕ್ಷ ಶಾಸಕ ಅಡ್ವೊಕೇಟ್ ಸನ್ನಿ ಜೋಸೆಫ್ ಉದ್ಘಾಟಿಸಲಿದ್ದಾರೆ. UDF ಸಂಚಾಲಕ ಅಡೂರ್ ಪ್ರಕಾಶ್ ನೇತೃತ್ವದಲ್ಲಿ ತಿರುವನಂತಪುರಂನಿಂದ ಆರಂಭವಾದ ಮೆರವಣಿಗೆಯನ್ನು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯ ರಮೇಶ್ ತೆನ್ನಿತ್ತಲ ಉದ್ಘಾಟಿಸಿದರು. ಸಂಸದ ಕೋಡಿಕುನ್ನಿಲ್ ಸುರೇಶ್ ನೇತೃತ್ವದಲ್ಲಿ ಪಾಲಕ್ಕಾಡ್ನಿಂದ ಆರಂಭವಾದ ಮೆರವಣಿಗೆಯನ್ನು ಕೆಪಿಸಿಸಿ ಅಧ್ಯಕ್ಷ ಸನ್ನಿ ಜೋಸೆಫ್ ಉದ್ಘಾಟಿಸಿದರು. ಬೆನ್ನಿ ಬೆಹನಾನ್ ನೇತೃತ್ವದ ಮೆರವಣಿಗೆಯನ್ನು ಮೂವಾಟುಪುಳದಲ್ಲಿ ದೀಪಾದಾಸ್ ಮುನ್ಷಿ ಉದ್ಘಾಟಿಸಲಿದ್ದಾರೆ. ಅಕ್ಟೋಬರ್ 18ರಂದು ಕರಕ್ಕಾಡ್ನಿಂದ ಪಂದಳಂವರೆಗೆ UDF ನಾಯಕರ ಪಾದಯಾತ್ರೆಯನ್ನು ಸಹ ಆಯೋಜಿಸಲಾಗುತ್ತಿದೆ. ನ್ಯೂಸ್ ಬ್ಯೂರೋ, ಕಾಞಂಗಾಡ್. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಪಕ್ಷದೊಳಗೆ ಯಾವುದೇ ಗುಂಪು ಇಲ್ಲ. ಎಲ್ಲ ಅಭಿಪ್ರಾಯಗಳನ್ನು ಒಟ್ಟುಗೂಡಿಸಿದ ಬಳಿಕ ಹೈಕಮಾಂಡ್ OJ ಜನೀಶ್ರನ್ನು ಯೂತ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದೆ ಎಂದು ಕೆ ಮುರಳೀಧರನ್. ಶಬರಿಮಲೆಗೆ ಮಹಿಳೆಯರು ಪ್ರವೇಶಿಸಿದಾಗ ಇದ್ದ ನೋವು ಈಗ ಹೆಚ್ಚಾಗಿದೆ ಎಂದ ಮುರಳೀಧರನ್. ದೇಶದಲ್ಲಿ ವಿರೋಧ ಪಕ್ಷದ ಮುಖ್ಯಮಂತ್ರಿಗಳನ್ನು ಬಂಧಿಸಿ ಜೈಲಿನಲ್ಲಿಡುವ ಕೇಂದ್ರ ಸರ್ಕಾರ ಪಿಣರಾಯಿ ವಿಜಯನ್ ಬಗ್ಗೆ ಆಪ್ತತೆ ತೋರಿಸುತ್ತಿದೆ ಎಂದು മുരളീധരൻ ಹೇಳಿದರು. എല്ലാ നേതാക്കന്മാരുമായിട്ട് ആലോചിച്ചിട്ടാണ് ദേശീയ നേതൃത്വം തീരുമാനമെടുത്തത്. അതുകൊണ്ട് അതിനെ ഒരു വിവാദം ഉണ്ടാക്കേണ്ട കാര്യമില്ല. പുതിയ കമ്മിറ്റി പ്രസിഡൻ്റായി വെച്ച വ്യക്തിയും ജനീഷാണെങ്കിലും അവിൻ വർക്കിയാണെങ്കിൽ എല്ലാവരും യോഗ്യരായിട്ടുള്ള ആൾക്കാർ തന്നെയാണ്. എല്ലാവരെയും അക്കോമഡേറ്റ് ചെയ്തുകൊണ്ടാണ് പാർട്ടി തീരുമാനമെടുത്തിട്ടുള്ളത്. അതുകൊണ്ട് വർക്കിംഗ് പ്രസിഡന്റുമാരിപ്പോൾ ഒരു എല്ലാ രംഗത്തും ഉണ്ടല്ലോ വർക്കിംഗ് പ്രസിഡന്റുമാർ. അപ്പോൾ യൂത്ത് കോൺഗ്രസ്സിൽ മോശമാക്കണ്ട, അത് ഇരിക്കട്ടെ. ED സമൻസ് അയച്ചു എന്നുള്ള യാഥാർത്ഥ്യം. അത് ഏത് വിഷയത്തിനാണ്? ലാവലിൻ വിഷയത്തിലാണോ അതോ ലൈഫിൻ്റെ ആണോ? അതിനെക്കുറിച്ചൊന്നും വ്യക്തതയില്ല. ഇപ്പോൾ ഇന്നലെ മുഖ്യമന്ത്രി മകനെക്കുറിച്ച് കുറേ പുകഴ്ത്തി പറഞ്ഞു. അത് അദ്ദേഹത്തിൻ്റെ ഇഷ്ടം. അദ്ദേഹത്തിൻ്റെ മകനെക്കുറിച്ച് അദ്ദേഹമാണല്ലോ നല്ല പറയേണ്ടത്. പക്ഷേ ഇവിടുത്തെ ചോദ്യം, എന്തിനാണ് ED നോട്ടീസ് അയച്ചത്? അയച്ച നോട്ടീസ് എങ്ങനെ ആവിയായിപ്പോയി? ഇന്ത്യ
മുഖ്യമന്ത്രിമാരെ പോലും അറസ്റ്റ് ചെയ്ത് ജയിലിടുമ്പോൾ എന്തുകൊണ്ടാണ് ഇന്ത്യ സഖ്യത്തിൻ്റെ എന്ന് പറയുന്ന ഒരു മുഖ്യമന്ത്രിയുടെ മകന് മുമ്പിൽ എന്താണ് ഇ ഡിക്കൊരു നിശബ്ദത? ഇതറിയാൻ കേരളത്തിലെ ജനങ്ങൾക്ക് താല്പര്യമുണ്ട്. 2023 ഫെബ്രുവരിയിൽ അയച്ച ഇ ഡിയുടെ സമൻസിന് എന്ത് സംഭവിച്ചു? ಅದಾನು ಜನ ചോദിക്കുന്നത്, അതറിയണ്ടേ? ಕದ್ದ ಮೊಬೈಲ್ ಫೋನ್ ಮಾರಾಟ ಮಾಡುತ್ತಿದ್ದ ಚಟ್ಟಂಚಾಲ್ ನಿವಾಸಿ ಪೊಲೀಸರ ವಶಕ್ಕೆ. ಅಬ್ದುಲ್ ಖಾದರ್ ಎಂಬಾತನನ್ನು ಮೇಲ್ಪರಂಬ ಪೊಲೀಸರು ಬಂಧಿಸಿದ್ದಾರೆ. ಕದ್ದ ಮೊಬೈಲ್ ಫೋನ್ ಮಾರಾಟ ಮಾಡುತ್ತಿದ್ದಾಗ ಯುವಕನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಟ್ಟಂಚಾಲ್ ಕನಿಯಕೊಂಡ ಮೂಲದ ಅಬ್ದುಲ್ ಖಾದರ್ ಎಂಬಾತನನ್ನು ಮೇಲ್ಪರಂಬ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚಟ್ಟಂಚಾಲ್ನಲ್ಲಿರುವ ಸೆಕ್ಷನ್ ವರ್ಲ್ಡ್ ಎಂಬ ಅಂಗಡಿಯಿಂದ ಕದ್ದ ಮೊಬೈಲ್ ಫೋನನ್ನು ಕಾಸರಗೋಡಿನ ಫೋನ್ ವರ್ಲ್ಡ್ ಎಂಬ ಅಂಗಡಿಯಲ್ಲಿ ಫೋನ್ ಮಾರಾಟ ಮಾಡಲು ಯತ್ನಿಸಿದಾಗ ಆರೋಪಿಯನ್ನು ಬಂಧಿಸಲಾಗಿದೆ. ಮೇಲ್ಪರಂಬ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ಗೆ ಸೂಚನೆಯ ಮೇರೆಗೆ ಸಬ್ ಇನ್ಸ್ಪೆಕ್ಟರ್ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಸೀನಿಯರ್ ಸಿವಿಲ್ ಪೊಲೀಸ್ ಅಧಿಕಾರಿಗಳಾದ ಸುಭಾಷ್, ಗೋವಿಂದನ್, ಪ್ರಮೋದ್ ಮತ್ತು ರಾಜೇಶ್ ಎಂಬಿ ತಂಡವು ಕಾಸರಗೋಡು ಹೊಸ ಬಸ್ ನಿಲ್ದಾಣದ ಬಳಿ ಆರೋಪಿಯನ್ನು ಬಂಧಿಸಿದ್ದಾರೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಆರೋಪಿಯನ್ನು 14 ದಿನಗಳ ಕಾಲ ರಿಮಾಂಡ್ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಉಪಜಿಲ್ಲಾ ಶಾಸ್ತ್ರಮೇಳ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಯಿತು. ಶ್ರೀವಾಣಿ ವಿಜಯ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಎ.ಕೆ.ಎಂ. ಅಶ್ರಫ್ ಉದ್ಘಾಟಿಸಿದರು. ಅಕ್ಟೋಬರ್ 13-14ರಂದು ನಡೆಯುವ ಮಂಜೇಶ್ವರ ಉಪಜಿಲ್ಲಾ ಶಾಸ್ತ್ರಮೇಳ ಉದ್ಘಾಟನಾ ಸಮಾರಂಭವು ಕೊಡ್ಲಮೊಗರಿನ ಶ್ರೀವಾಣಿ ವಿಜಯ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆಯಿತು. ಶ್ರೀವಾಣಿ ವಿಜಯ ಹೈಯರ್ ಸೆಕೆಂಡರಿ ಶಾಲೆಯ ಪ್ರಾಂಶುಪಾಲ ವಿಜಯಕುಮಾರ್ ಧ್ವಜಾರೋಹಣಗೈದರು. ಮಂಜೇಶ್ವರ ಶಾಸಕ ಎ.ಕೆ.ಎಂ. ಅಶ್ರಫ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ഞാൻ കഴിഞ്ഞ നിയമസഭയിൽ വിദ്യാഭ്യാസ മന്ത്രിയുമായി സംസാരിക്കുമ്പോൾ ഞാനൊരു ആവശ്യം അദ്ദേഹത്തിൻ്റെ മുമ്പിൽ വെച്ചിരുന്നു. സബ് ജില്ലാ കലോത്സവം, ശാസ്ത്രോത്സവം, കായികോത്സവമൊക്കെ നടക്കുമ്പോൾ നമ്മുടെ ഫണ്ടുകൾ പരിമിതമാണ്. ടീച്ചേഴ്സ് നല്ല പ്രയാസം അനുഭവിക്കുന്നുണ്ട്. നമ്മൾ ബജറ്റിൽ തന്നെ സബ് ജില്ലയിലും ജില്ലാതലത്തിലും സംസ്ഥാന തലത്തിലും ಮಂಜೇಶ್ವರ ಉಪಜಿಲ್ಲಾ ಶಿಕ್ಷಣಾಧಿಕಾರಿ ಜಾರ್ಜ್ ಕ್ರಾಸ್ತಾ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ವರ್ಕಾಡಿ ಪಂಚಾಯತ್ ಅಧ್ಯಕ್ಷೆ ಭಾರತಿ ಎಸ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ದೀಪ ಪ್ರಜ್ವಲಿಸಿ ಅಧ್ಯಕ್ಷೀಯ ಮಾತುಗಳನ್ನಾಡಿದರು. ಇದರಲ್ಲೆಲ್ಲ ನಡೆದುಕೊಂಡು ಇಲ್ಲಿಗೆ ಶಾಲೆಯ ಬೆಲ್ ಆಗೋ ಮೊದಲು ತಲುಪಬೇಕೆಂದು ಓಡಿ ಓಡಿ ಬಂದ ವಿದ್ಯಾರ್ಥಿ ನಾನು. ಇವತ್ತು ಕಾರಿನಲ್ಲಿ ಬಂದು ಇಲ್ಲೇ ಶಾಲೆ ಎದುರು ಇಳಿದು ಬೆತ್ತ ಹಿಡಿಕೊಂಡು ಬಂದಿದ್ದೇನೆ. ಅದೇನು ಬೇಸರದ ಸಂಗತಿಯಲ್ಲ, ಅದು ಸಂತೋಷದ ಸಂಗತಿಯೇ. ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಾರಾಯಣ ನಾಯ್ಕ, ಕಮಲಾಕ್ಷಿ ಕೆ, ಮುಖ್ಯ ಅತಿಥಿಗಳಾದ ಮಲ್ಲಿಕಾ ಪ್ರಸಾದ್ ಚೌಟ, ವಿದ್ಯಾ ಬಾರಿಕೆ, ವರ್ಕಾಡಿ ಪಂಚಾಯತ್ ಆರೋಗ್ಯ ಹಾಗೂ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಮಮತಾ ಶೆಟ್ಟಿ, ವರ್ಕಾಡಿ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಗೀತಾ ವಿ ಸಮಾನಿ, ಸ್ಥಳೀಯ ವಾರ್ಡ್ ಸದಸ್ಯೆ ಆಶಲತಾ, ಶಾಲಾ ಪಿಟಿಎ ಅಧ್ಯಕ್ಷ ಅಬ್ದುಲ್ ಮಜೀದ್, ಮುಖ್ಯೋಪಾಧ್ಯಾಯರ ವೇದಿಕೆಯ ಕಾರ್ಯದರ್ಶಿ ಶ್ಯಾಮ್ ಭಟ್, ಶ್ರೀ ವಾಣಿ ವಿಜಯ ಎಯುಪಿ ಶಾಲೆಯ ಪಿಟಿಎ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ಶುಭ ಹಾರೈಸಿದರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಕೃಷ್ಣವೇಣಿ ಬಿ, ಶ್ರೀ ವಾಣಿ ವಿಜಯ ಎಯುಪಿ ಶಾಲೆಯ ಮುಖ್ಯೋಪಾಧ್ಯಾಯ ಸುಬ್ರಹ್ಮಣ್ಯ ಭಟ್, ಪಿಇಸಿ ಕಾರ್ಯದರ್ಶಿ ಪ್ರತಿಭಾ ಟೀಚರ್, ವಿವಿಧ ಕ್ಲಬ್ಗಳ ಕಾರ್ಯದರ್ಶಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶ್ರೀ ವಾಣಿ ವಿಜಯ ಹೈಯರ್ ಸೆಕೆಂಡರಿ ಶಾಲೆಯ ಪ್ರಾಂಶುಪಾಲ ವಿಜಯಕುಮಾರ್ ಸ್ವಾಗತಿಸಿ ಶಿಕ್ಷಕಿ ಆಶಾ ದಿಲೀಪ್ ರೈ ಧನ್ಯವಾದವಿತ್ತರು. ರಾಕೇಶ್ ಶೆಟ್ಟಿ ಹಾಗೂ ಸಂಧ್ಯಾ ಟೀಚರ್ ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಸ್ಟೇಟ್ ಹೈಯರ್ ಗುಡ್ಸ್ ಓನರ್ಸ್ ಅಸೋಸಿಯೇಷನ್ 9ನೇ ಕಾಸರಗೋಡು ಜಿಲ್ಲಾ ಸಮ್ಮೇಳನದ ಅಂಗವಾಗಿ ತಲಪಾಡಿಯಿಂದ ಮೆರವಣಿಗೆ ಪ್ರಾರಂಭವಾಯಿತು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿ.ವಿ. ಬಾಲನ್ ಉದ್ಘಾಟಿಸಿದರು. ಕೇರಳ ಸ್ಟೇಟ್ ಹೈಯರ್ ಗೂಡ್ಸ್ ಓನರ್ಸ್ ಅಸೋಸಿಯೇಷನ್ 9ನೇ ಕಾಸರಗೋಡು ಜಿಲ್ಲಾ ಸಮ್ಮೇಳನದ ಅಂಗವಾಗಿ ನಡೆದ ಭವ್ಯ ಸಮಾರಂಭದಲ್ಲಿ ತಲಪಾಡಿಯಿಂದ ಮೆರವಣಿಗೆ ಪ್ರಾರಂಭವಾಯಿತು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿ.ವಿ. ಬಾಲನ್ ಉದ್ಘಾಟಿಸಿದರು. ആരുടെ മുമ്പിലും തലമുടിച്ചുകൊണ്ട് എല്ലാ പരിപാടികളും ഏറ്റെടുത്തുകൊണ്ട് അടിമകളെ പോലെ ഇഴഞ്ഞൊരു സമൂഹമായിരുന്നു വാടക. അടിമകളെ പോലെ ഇഴഞ്ഞവരായിരുന്നു വാടക. അടിമകളെ പോലെ ഇടഞ്ഞ കേരളത്തിലെ വാടകക്കാരെ പരസ്പര സ്നേഹത്തിൻ്റെയും സൗഹൃദത്തിൻ്റെയും സാമൂഹ്യ മുന്നേറ്റത്തിൻ്റെയും ചാലശക്തിയായി തീർത്തവരാണ് കേരള സ്റ്റേറ്റ് ഹയർ ഗുഡ്സ് ഓണേഴ്സ് അസോസിയേഷൻ. അതിൻ്റെ ഭാഗമാണ് നമ്മുടെ സംസ്ഥാന സമ്മേളനം അടുത്ത വർഷം നടക്കാൻ പോകുന്നത്. ആ സംസ്ഥാന സമ്മേളനത്തിന്റെ ഭാഗമായി 14 ജില്ലകളും ജില്ലാ സമ്മേളനം നടന്നുകൊണ്ടിരിക്കുക.
ಜಿಲ್ಲಾ ಉಪಾಧ್ಯಕ್ಷ ಫಿರೋಜ್ ಪಡಿഞ്ഞಾರ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಜಾಥಾ ಕ್ಯಾಪ್ಟನ್ ಸುಕುಮಾರ ಕೊಪ್ಪಲಂ, ವೈಸ್ ಕ್ಯಾಪ್ಟನ್ ಅನೀಫ್ ಕರಿಂಗಪಲ್ಲಂ, ಜಾಥಾ ಮ್ಯಾನೇಜರ್ ರಜಾಕ್ ಕಾಫಿಲಾ, ರಿಯಾಜ್ ಚೌಕಿ, ಬಶೀರ್ ಕೋಟೂರು, ಹಬು ಹ್ಯಾಪಿ, ಪ್ರವೀಣ್ ಎಸ್, ಡಿಎಸ್ ಅಬ್ದುಲ್ಲಾ ಅಪೋಲೋ ಮುಂತಾದವರು ಮಾತನಾಡಿದರು. ರಾಜ್ಯ ಕಾರ್ಯದರ್ಶಿ ಸದಸ್ಯ ಅಬ್ದುಲ್ ಲತೀಫ್ ಸ್ವಾಗತಿಸಿ ಪುಷ್ಪರಾಜ್ ಧನ್ಯವಾದವಿತ್ತರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೋಟೆಕಣಿ ಶ್ರೀರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿಯ ಆಶ್ರಯದಲ್ಲಿ ಸಂಪನ್ನ ಹಾಗೂ ದಸರೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಡಾಕ್ಟರ್ ಯಶೋಧ ಶಶಿಧರ್ ತಮಟೆ ಬಾರಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ನಮ್ಮ ಸಾಂಸ್ಕೃತಿಕ ಮೌಲ್ಯಗಳಿಗೆ ಪ್ರಾಚೀನ ಪರಂಪರೆಯಿದೆ. ಅದನ್ನು ರಕ್ಷಿಸಿ ಮುಂದಿನ ತಲೆಮಾರಿಗೆ ಹಸ್ತಾಂತರಿಸಲು ನಾವೆಲ್ಲರೂ ಕಟಿಬದ್ಧರಾಗಬೇಕೆಂದು ಕವಿ ಗಡಿನಾಡ ಚೇತನ ಪ್ರಶಸ್ತಿ ಪುರಸ್ಕೃತ ರಾಧಾಕೃಷ್ಣ ಉಳಿಯತಡ್ಕ ಹೇಳಿದರು. ಕೋಟೆಕಣಿ ರಾಮನಗರದ ಶ್ರೀರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿ ಆಶ್ರಯದಲ್ಲಿ ನಡೆದ ಕನ್ನಡ ಭುವನೇಶ್ವರಿಯ ಆರಾಧನಾ ಕಾಸರಗೋಡು ದಸರಾ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ದಸರಾ ಆಚರಣೆಯ ಹಿಂದಿರುವ ವೈಜ್ಞಾನಿಕವಾದ ನೆಲೆಗಟ್ಟು ಏನು, ಆಚರಣೆ ಮತ್ತು ಆರಾಧನೆಯಲ್ಲಿ ನಮ್ಮ ಸಾಂಸ್ಕೃತಿಕ ಮೌಲ್ಯಗಳನ್ನು ನಮಗೆ ಹೇಗೆ ನಾವು ಅಳವಡಿಸಿಕೊಳ್ಳಬಹುದು, ಆ ಮೂಲಕ ನಮ್ಮ ಯುವ ಜನಾಂಗಕ್ಕೆ ನಮ್ಮ ಉದಾತ್ತವಾದ ಸಂಸ್ಕೃತಿಯನ್ನು ಹೇಗೆ ಪರಿಚಯಿಸಬಹುದು ಎನ್ನುವಂಥದ್ದು ಮುಖ್ಯ. ರಂಗಪುತ್ತಳಿ ಯಶೋಧ ಪಾಪೆಟ್ರೆ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷೆ ಡಾಕ್ಟರ್ ಯಶೋಧ ಶ್ರೀಧರ ತಮಟೆ ಬಾರಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಮ್ಮಂಥ ಅನೇಕ ಕನ್ನಡದ ಕಲಾವಿದರಿಗೆ ಅವರು ಒಂದು ಎನ್ಕರೇಜ್ ಮಾಡ್ತಾ ಇರಲಿ ಮತ್ತು ಅವರಿಗೆಲ್ಲ ಅವರು ಇದೇ ರೀತಿ ಅನುಕೂಲವನ್ನು ಮಾಡಿಕೊಡಲಿ. ಕನ್ನಡ ಮತ್ತು ಕನ್ನಡದ ಕಲಾವಿದರನ್ನು ನಿರಂತರವಾಗಿ ಬೆಳೆಸಲಿ ಅವರು ಅಂತ ಹೇಳಿ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ. ಸಾಂಸ್ಕೃತಿಕ ರಾಯಭಾರಿಯಾಗಿ ಗುರುತಿಸಿಕೊಂಡ ಗುರುಪ್ರಸಾದ್ ಕೋಟೆಕಣಿ ಪ್ರಧಾನ ಸಂಚಾಲಕ ಶ್ರೀರಾಮನಾಥ ಸಾಂಸ್ಕೃತಿಕ ಭವನದ ಕಾರ್ಯವೈಖರಿಯನ್ನು ಶ್ಲಾಘಿಸಿದರು. ಗಡಿನಾಡಿನಲ್ಲಿ ಕನ್ನಡದ ಅಸ್ತಿತ್ವವನ್ನು ಭದ್ರಪಡಿಸಲು ಕನ್ನಡ ಸಾಹಿತ್ಯ ಮತ್ತು ಕಲೆಗಳನ್ನು ಪೋಷಿಸಬೇಕಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಯಶೋಧ ಅವರನ್ನು ಕಾಸರಗೋಡು ಕನ್ನಡಿಗರ ಪರವಾಗಿ ಗೌರವಿಸಲಾಯಿತು. ರಂಗಕರ್ಮಿ ಸಾಮಾಜಿಕ ಕಾರ್ಯಕರ್ತೆ ಜಯಶ್ರೀ ಅವರಿಗೆ ದಸರಾ ವಿಶೇಷ ಗೌರವಾರ್ಪಣೆ ನೀಡಲಾಯಿತು. ತಾರಾ ಎಸ್ ಜಯಪ್ರಸಾದ್, ಎನ್ ಶ್ರೀಧರ್, ಜೆಪಿ ಶ್ರೀನಿವಾಸಮೂರ್ತಿ, ಶಿವರಾಮ ಕಾಸರಗೋಡು ಶುಭ ಹಾರೈಸಿ ಮಾತನಾಡಿದರು. ಹರಿದಾಸ ಜಯಾನಂದ ಕುಮಾರ್ ಪ್ರಾರ್ಥನೆ ಹಾಡಿ ದಸರಾದ ಸಂದೇಶ ನೀಡಿದರು. ಶ್ರೀರಾಮನಾಥ ಸಾಂಸ್ಕೃತಿಕ ಭವನದ ಪ್ರಧಾನ ಸಂಚಾಲಕ ಗುರುಪ್ರಸಾದ್ ಕೋಟೆಕಣಿ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ನಿಶ್ಮಿತಾ ಮಿಥುನ್ ಮತ್ತು ಪುರುಷೋತ್ತಮ ಭಟ್ ಕಾರ್ಯಕ್ರಮ ನಿರೂಪಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಕ್ಕಳಿಂದ ಹಾಗೂ ಮಹಿಳೆಯರಿಂದ ಜಾನಪದ, ಶಾಸ್ತ್ರೀಯ ನೃತ್ಯ, ಬೆಂಗಳೂರು ಕಲಾವಿದರು ಮತ್ತು ಪಿ ದಿವಾಕರ ಅಶೋಕನಗರ ಅವರಿಂದ ಗೀತ ಮಾಧುರ್ಯ, ಕೊಂಡೆಯೂರು ಸಹೋದರಿಯರಾದ ಗಾಯತ್ರಿ, ಶ್ರಾವಣ್ಯ, ಮೋಕ್ಷಪ್ರಭಾ ಆಚಾರ್ಯ ಅವರಿಂದ ವಯಲಿನ್ ವಾದನ, ರಂಗಪುತ್ತಳಿ ಯಶೋಧ ಪಾಪೆಟ್ರೆ ಅವರಿಂದ ಮಹಿಷಮರ್ದಿನಿ ಗೊಂಬೆಯಾಟ ಪ್ರದರ್ಶನಗೊಂಡಿತು. ಲೋಕ ಮಾತಾ ಪಿತರಾದ ಪಾರ್ವತಿ ಪರಮೇಶ್ವರರಿಗೆ ವಂದನೆಗಳು. ನಾರದ, ಯಾವ ಹೊಸ ಸಮಸ್ಯೆ ತಂದಿರುವೆ? ನಿಮಿತ್ತವಿಲ್ಲದೆ ನೀನು ಬರುವವನಲ್ಲ. ತಂದೆ ಸರ್ವಾಂತರ್ಯಾಮಿಯಾದ ತಮಗೆ ತಿಳಿಯದ್ದದ್ದೇನಿದೆ? ಇಂದ್ರನ ಸೋಲು, ಮಹಿಷನ ಗೆಲುವು, ಇದನ್ನು ಕೇಳಿ ಕೂಡ ತಾವು ಅವನ ಕರ್ಮಕ್ಕೆ ಯಾರೇನು ಮಾಡುವರು? ಅವನು ಮಾಡಿದ ಪಾಪ ಅವನನ್ನು ಕಾಡದೆ ಬಿಡದು. ಅವನ ಸಂಗತಿ ಏನೋ ಸರಿ, ಆದರೆ ನಿರಪರಾಧಿಯಾದ ಅವನ ಹೆಂಡತಿ ಶಚಿದೇವಿ ಅವಳೇಕೆ ಕಷ್ಟಕ್ಕೆ ಗುರಿಯಾಗಬೇಕು? ನ್ಯೂಸ್ ಬ್ಯೂರೋ, ಕಾಸರಗೋಡು. ಶೈಖುನಾ ಶಂಸುಲ್ ಉಲಾಮಾ ಹೆಸರಿನಲ್ಲಿ ಧಾರ್ಮಿಕ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ವಾರ್ಷಿಕ ಮೌಲಿದ್ ಸದಸ್ ವಿಚಾರ ಸಂಕಿರಣ ಹಾಗೂ ದುವಾ ಮಜ್ಲಿಸ್ ಕಾರ್ಯಕ್ರಮ ಬುಧವಾರ ನಡೆಯಲಿದೆ. ಸಯ್ಯದುಲ್ ಉಲಾಮಾ ಸಯ್ಯದ್ ಮೊಹಮ್ಮದ್ ಜಿಫ್ರಿ ಮುತ್ತುಕೋಯ ತಂಗಳು ಉದ್ಘಾಟಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ಸ್ವಾಗತ ಸಂಘದ ಅಧ್ಯಕ್ಷ ತಾಳಂಗರ ಅಬ್ದುಲ್ ಖಾದರ್ ಹಾಜಿ, ಸಮಸ್ತ ಕೇಂದ್ರ ಮುಷಾವರ ಹಾಗೂ ಧಾರ್ಮಿಕ್ ಜಿಲ್ಲಾಧ್ಯಕ್ಷ ಅಬ್ದುಲ್ ಸಲಾಂ, ಜಾಮಿಯಾ ಮಹಾವಿದ್ಯಾಲಯದ ಪ್ರಧಾನ ಕಾರ್ಯದರ್ಶಿ ಎವಿ ಇವೆಂಟ್ ಅಬ್ದುಲ್ ರಹಮಾನ್ ಮುಸ್ಲಿಯಾರ್, ಸಮಸ್ತ ಕೇಂದ್ರ ಮುಷಾವರ ಉಪಾಧ್ಯಕ್ಷ ಯುಎಂ ಅಬ್ದುಲ್ ರಹಮಾನ್ ಮುಸ್ಲಿಯಾರ್, ಜಿಎಸ್ ಅಬ್ದುಲ್ ಹಮೀದ್ ದಾರಿಮಿ ನಾಯಮಾರ್ ಮುಲಾ ಉಸ್ತಾದ್, ಎಂಎಸ್ ಮದನಿ ತಂಗಳ್ ಒಳಮುಂಡ, ಅನ್ವರ್ ಮುಹಿಯುದ್ದೀನ್ ಹುದವಿ ಆಲುವ, ಸಮಸ್ತ ಕೇರಳ ಜಮಿಯತುಲ್ ಉಲಾಮದ ಘಟಕಗಳ ರಾಜ್ಯ ಹಾಗೂ ಜಿಲ್ಲಾ ಮುಖಂಡರು ಆಗಮಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಮಾಹಿತಿ നീಡಿದರು. ദീർഘകാല സെക്രട്ടറിയായിരുന്നു ബഹുമാനപ്പെട്ട ഷംസുൽ ഉലമ ഇ.കെ. അബൂബക്കർ മുസ്ലിയാർ. അദ്ദേഹത്തിൻ്റെ ചരമവാർഷികം അനുബന്ധിച്ച് അദ്ദേഹത്തിൻ്റെ ശിഷ്യന്മാരുടെ സംഘടനയായ പ്രത്യേകിച്ച്
നന്ദി ദാറുസ്സലാം അറബി കോളേജിൽ നിന്ന് പഠിച്ചിറങ്ങിയ ദാരിമീസ് അസോസിയേഷൻ അഥവാ ദാരിമികളുടെ സംഘടനയാണ്. ജില്ലാ ഘടകം എല്ലാ വർഷവും ഷംസുളി എന്ന പേരിൽ ഒരു സെമിനാറും സമ്മേളനവും പ്രാർത്ഥനാ സദസ്സുമൊക്കെ സംഘടിപ്പിക്കാറുണ്ട്. ഈ വർഷം അത് അടുത്ത ബുധനാഴ്ച അഥവാ 15-ാം തീയതി 10 മണി മുതൽ ആലമ്പാടി റഹ്മാനിയ നഗർ മദ്രസ ഹാളിൽ വെച്ച് നടക്കുകയാണ്. ಸುದ್ದಿಗೋಷ್ಠಿಯಲ್ಲಿ ದಾರಿಮೀಸ್ ಕಾಸರಗೋಡು ಜಿಲ್ಲಾಧ್ಯಕ್ಷ ಶೈಖುನಾ ಅಬ್ದುಲ್ ಸಲಾಂ ದಾರಿಮಿ ಆಲಂಪಾಡಿ, ಪ್ರಧಾನ ಕಾರ್ಯದರ್ಶಿ ಜಕರಿಯಾ ದಾರಿಮಿ ಕಕ್ಕಡವು, ಕಾರ್ಯದರ್ಶಿ ಆದಮ್ ದಾರಿಮಿ ನಾರಂಪಾಡಿ, ರಜಾಕ್ ದಾರಿಮಿ ಮಿಲಾದ್ ನಗರ್, ಕಾಂತಲ್ ದಾರಿಮಿ, ರಫೀಕ್ ದಾರಿಮಿ ಮಂಚಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲೆಯ ಕರಾವಳಿ ಹೆದ್ದಾರಿಯ ನಿರ್ಮಾಣ ಸ್ಥಳವನ್ನು ನಿರ್ಧರಿಸುವ ಉದ್ದೇಶಕ್ಕಾಗಿ ಸ್ಥಾಪಿಸಲಾದ ಸ್ಟೇಕ್ಗಳಿಗೆ ಮಾತ್ರ ಸೀಮಿತವಾಗಿದೆ. ಅನೇಕ ಸ್ಥಳಗಳಲ್ಲಿ ಕರಾವಳಿ ಪ್ರದೇಶಗಳಲ್ಲಿನ ಸ್ಟೇಕ್ಗಳು ಸಮುದ್ರದೊಂದಿಗೆ ಕೊಚ್ಚಿ ಹೋಗುವ ಸ್ಥಿತಿಯಲ್ಲಿವೆ. ವರ್ಷಗಳೇ ಕಳೆದರೂ ಕರಾವಳಿ ಹೆದ್ದಾರಿಯು ಕರಾವಳಿ ಪ್ರದೇಶಕ್ಕೆ ತಲುಪದೇ ಇರುವುದಕ್ಕೆ ಸಾಕ್ಷಿಯಾಗಿದೆ ಈ ತೀರ ಪ್ರದೇಶದಲ್ಲಿ ಸ್ಥಾಪಿಸಲಾದ ಕುತ್ತಿಕಲ್ಲುಗಳು. ಜಿಲ್ಲೆಯ ಪಶ್ಚಿಮ ಕರಾವಳಿಯ ಮೂಲಕ ಹಾದು ಹೋಗುತ್ತಿದ್ದಂತೆ ವಲೆಪರಮಿಲ್, ಅಜನೂರು, ಉದುಮ, ಕಾಂಜಂಗಡ್, ಮೊಗ್ರಾಲ್ ಕರಾವಳಿ ಹೆದ್ದಾರಿಗಾಗಿ ಸ್ಥಾಪಿಸಲಾದ ಕುತ್ತಿಕಲ್ಲುಗಳು ತೀರ ಉದ್ದಕ್ಕೂ ಕಾಣಸಿಗುತ್ತವೆ. ಇವು ಸ್ಥಾಪಿಸಿ 3 ವರ್ಷಗಳು ಸಂದರೂ ಕರಾವಳಿ ಹೆದ್ದಾರಿ ನಿರ್ಮಾಣವಾಗದೇ ಇರುವುದು ದುರಂತಮಯವಾಗಿದೆ. ಪಿಣರಾಯಿ ಸರ್ಕಾರ ಘೋಷಿಸಿದ ಕರಾವಳಿ ಹೆದ್ದಾರಿ ಈ ಸರ್ಕಾರದ ಅವಧಿಯಲ್ಲಿ ನಡೆಸಲಾಗುವುದಿಲ್ಲವೆಂದು ಸ್ಪಷ್ಟವಾಗುತ್ತಿದೆ. ಕರಾವಳಿ ಹೆದ್ದಾರಿಯ ಬಗ್ಗೆ ಯಾವುದೇ ಭರವಸೆ ಇಲ್ಲ ಎಂದು ಕರಾವಳಿ ನಿವಾಸಿಗಳು ಹೇಳುತ್ತಿದ್ದಾರೆ. ഞങ്ങൾ തീരദേശവാസികൾ തിരുവനന്തപുരം മുതൽ കാസർഗോഡ് വരെയുള്ള തീരദേശവാസികൾ വളരെ പ്രതീക്ഷയോടുകൂടി കേട്ടൊരു കാര്യമാണ് തീരദേശ ഹൈവേ, കോസ്റ്റൽ ഹൈവേ. ഞങ്ങൾ വളരെ പ്രതീക്ഷയോട് ഇന്നും കാത്തിരിക്കുന്ന ഒരു ഹൈവേ തന്നെയാണ് തീരദേശ ഹൈവേ. പക്ഷേ ഈ തീരദേശ ഹൈവേ എന്നുള്ള പേര് കേൾക്കാൻ തുടങ്ങിയിട്ട് എൻ്റെ ഓർമ്മയിൽ തന്നെ ഒരു 10 പതിറ്റാണ്ടാകാൻ പോവുകയാണ്. പക്ഷേ അത് യാഥാർത്ഥ്യമാകുമോ എന്നുള്ള കാര്യത്തിൽ ഞങ്ങൾക്കിപ്പോൾ വളരെയധികം സന്ദേഹമുണ്ട്. കാരണം തീരദേശ ഹൈവേക്ക് വേണ്ടിയിട്ട ആ കുറ്റികൾ പോലും വർഷാവർഷം കടൽക്ഷോഭത്തിൽ, വർഷകാലത്തിൽ വരുന്ന കടൽക്ഷോഭത്തിൽ 10-20 മീറ്റർ കടൽ ഭാഗത്ത് നിന്ന് എടുത്തുകൊണ്ടുപോകുന്ന പ്രതിഭാസം തുടരുന്നതുകൊണ്ട് തീരദേശ ഹൈവേക്ക് വേണ്ടി ഇട്ട കുറ്റികൾ പോലും ഏകദേശം കടലെടുക്കുന്ന ഘട്ടത്തിലേക്ക് എത്തിയിരിക്കുകയാണ്. അപ്പോൾ ഈ തീരദേശ ഹൈവേ യാഥാർത്ഥ്യമാകുന്നതിന് മുമ്പ് തീര സംരക്ഷണം നടന്നെങ്കിൽ മാത്രമേ ഈ തീരദേശ ഹൈവേക്ക് നിലനിൽപ്പുണ്ടാവുകയുള്ളൂ. കാരണം തീരദേശ ഹൈവേ വന്നു കഴിഞ്ഞാൽ 1 വർഷം കൊണ്ട് തന്നെ ചിലപ്പോൾ തീരദേശ ഹൈവേ എന്ന ഇത്രയും കോടികൾ ചിലവാക്കിയുള്ള പ്രൊജക്റ്റ് തന്നെ കടൽക്ഷോഭത്തിൽ കടലെടുത്തു കൊണ്ടുപോകാനുള്ള സാധ്യതയുണ്ട്. അതുകൊണ്ട് ഈ സ്വപ്നം യാഥാർത്ഥ്യമാകണം, എത്രയും വേഗം യാഥാർത്ഥ്യമാകണം എന്ന് തന്നെയാണ് തീരദേശവാസികളുടെ സ്വപ്നം. പക്ഷേ അത് യാഥാർത്ഥ്യമാകുമെന്ന കാര്യത്തിൽ ഞങ്ങൾക്കിപ്പോൾ വളരെ സംശയമുണ്ട്. ആ രീതിയിലാണ് കാര്യങ്ങളൊക്കെ മുന്നോട്ട് പോകുന്നത്. തുടർ പ്രവർത്തനങ്ങളൊന്നും ഇതിൻ്റെ ഭാഗമായിട്ടുണ്ടാകുന്നില്ല. 2 പാലങ്ങൾ, അഴിമുഖത്തിന് കുറുകെയുള്ളൊരു പാലം, പിന്നെ രാമന്തളി വഴി വരുന്നൊരു പാലവും. ഈ 2 പാലങ്ങൾ ഞങ്ങൾ നാടിന്, പ്രത്യേകിച്ച് എൻ്റെ വലിയോർമ്മ പഞ്ചായത്തിന് തന്നെ വളരെ നേട്ടങ്ങൾ തരുന്ന പാലങ്ങൾ തന്നെയാണ്. പക്ഷേ അത് യാഥാർത്ഥ്യമാകുമോ എന്നുള്ള കാര്യത്തിൽ ഞങ്ങൾ തീരദേശവാസികൾ ಇಪ್ಪೋഴും ಸಂದೇಹದಲ್ಲಿ ತന്നെയാണ്. ಕೆಆರ್ಎಫ್ಗೆ ರಸ್ತೆಯ ನಿರ್ಮಾಣದ ಜವಾಬ್ದಾರಿ ನೀಡಲಾಗಿದೆ. ವಲಯಪರಂಬಿಲಿನ ಪಾಂಡ್ಯಾಲ ಕಡವಿನಿಂದ ಕಾಸರಗೋಡಿನ ಮೊಗ್ರಾಲ್ವರೆಗೆ 56 ಕಿಲೋಮೀಟರ್ ದೂರದಲ್ಲಿ ಹೆದ್ದಾರಿಯು ಹಾದು ಹೋಗುತ್ತದೆ. ಸಮುದ್ರ ಸವೆತ ಬೆದರಿಕೆಯನ್ನು ತಡೆಗಟ್ಟಲು ಕರಾವಳಿ ಸಂರಕ್ಷಣಾ ಕ್ರಮಗಳು, ಭೂಸ್ವಾಧೀನ ಆಪೇಕ್ಷೆಗಳಿಲ್ಲದೆ ನಿಖರವಾದ ವಿನ್ಯಾಸ ಸಿದ್ಧಪಡಿಸುವ ಕ್ರಮಗಳನ್ನು ಇನ್ನೂ ಜಾರಿಗೆ ತಂದಿಲ್ಲ. ಸೈಕಲ್ ಟ್ರ್ಯಾಕ್ ಸೇರಿದಂತೆ 15 ಮೀಟರ್ ಅಗಲದೊಂದಿಗೆ ನಿರ್ಮಿಸಬೇಕಾದ ಕರಾವಳಿ ಹೆದ್ದಾರಿಯು ಜಲಾವೃತ ಮಾರ್ಗವಾಗುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಜಂಗಾಡಿನಲ್ಲಿ ವಿಶ್ವಾಸ ಸಂರಕ್ಷಣಾ ಯಾತ್ರೆ ಪ್ರಾರಂಭ, ವಿಡಿ ಸತೀಶನ್ ಅವರಿಂದ ಉದ್ಘಾಟನೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಪಕ್ಷದೊಳಗೆ ಯಾವುದೇ ಗುಂಪು ಇಲ್ಲ, ಕೆ ಮುರಳೀಧರನ್ ಹೇಳಿಕೆ. ಕದ್ದ ಮೊಬೈಲ್ ಫೋನ್ ಮಾರಾಟ ಮಾಡಿದ ಪ್ರಕರಣ, ಆರೋಪಿ ಚಟಂಚಾಲ್ ನಿವಾಸಿ ಪೊಲೀಸರ ವಶಕ್ಕೆ. ಮಂಜೇಶ್ವರ ಉಪಜಿಲ್ಲಾ ಶಾಸ್ತ್ರಮೇಳ ಉದ್ಘಾಟನಾ ಸಮಾರಂಭ, ಶಾಸಕ ಎಕೆ ಮಶ್ರಫ್ ಅವರಿಂದ ಉದ್ಘಾಟನೆ. ಕೆಎಸ್ಎಚ್ಜಿಒಎ 9ನೇ ಜಿಲ್ಲಾ ಸಮ್ಮೇಳನದ ಅಂಗವಾಗಿ ಮೆರವಣಿಗೆ, ಟಿವಿ ಬಾಲನ್ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.